ದಕ್ಷಿಣ ಭಾರತೀಯ ಚಿತ್ರರಂಗದ ಅತ್ಯಂತ ಪ್ರತಿಭಾವಂತ ನಟಿಯರಲ್ಲಿ ಒಬ್ಬರಾಗಿದ್ದ ಸೌಂದರ್ಯ ಅವರು ನಮ್ಮನ್ನಗಲಿ 22 ವರ್ಷಗಳಾಗಿದೆ. ಆದರೂ ಅವರ ನೆನಪು ಮಾತ್ರ ಇಂದಿಗೂ ಅಭಿಮಾನಿಗಳ ಹೃದಯದಲ್ಲಿ ಜೀವಂತವಾಗಿದೆ. ಜುಲೈ 18, 1972ರಂದು ಜನಿಸಿದ ಸೌಂದರ್ಯ ಅವರ ಮೂಲ ಹೆಸರು ಸೌಮ್ಯ ಸತ್ಯನಾರಾಯಣ್. ವೈದ್ಯೆಯಾಗುವ ಕನಸು ಕಂಡಿದ್ದ ಅವರು ಆಕಸ್ಮಿಕವಾಗಿ ಚಿತ್ರರಂಗಕ್ಕೆ ಕಾಲಿಟ್ಟು ತಮ್ಮ ಸಹಜ ಅಭಿನಯದ ಮೂಲಕ ಶೀಘ್ರದಲ್ಲೇ ಜನಪ್ರಿಯ ನಟಿಯಾಗಿ ಬೆಳೆದರು. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿ ಚಿತ್ರರಂಗಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಸೌಂದರ್ಯ ಕನ್ನಡದಲ್ಲಿ ಆಪ್ತಮಿತ್ರ, ಶ್ರೀಮಂಜುನಾಥ, ಸಿಪಾಯಿ, ನಾನು ನನ್ನ ಹೆಂಡತೀರು ಸೇರಿದಂತೆ ಹಲವು ಯಶಸ್ವಿ ಸಿನಿಮಾಗಳಲ್ಲಿ ಅಭಿನಯಿಸಿ ಪ್ರೇಕ್ಷಕರ ಮನ ಗೆದ್ದಿದ್ರು. ತೆಲುಗಿನಲ್ಲಿ ಕೂಡ ಅಗ್ರ ನಟಿಯರೊಂದಿಗೆ ನಟಿಸಿ ಪಾತ್ರ ಹಂಚಿಕೊಂಡಿದ್ದಾರೆ. ಅಪಾರ ಜನಪ್ರಿಯತೆ ಗಳಿಸಿದ್ದಾರೆ. ನಟನೆ ಮಾತ್ರವಲ್ಲದೆ ನಿರ್ಮಾಪಕಿಯಾಗಿಯೂ ಗುರುತಿಸಿಕೊಂಡಿದ್ದ ಸೌಂದರ್ಯ ತಮ್ಮ ಬಾಲ್ಯದ ಸ್ನೇಹಿತ GS ರಘು ಅವರನ್ನ ವಿವಾಹ ಆಗಿದ್ರು. ಬಳಿಕ ಸಾಮಾಜಿಕ ಹಾಗೂ ರಾಜಕೀಯ ಚಟುವಟಿಕೆಗಳಲ್ಲಿಯೂ ಸಕ್ರಿಯರಾಗಿದ್ರು. ಆದರೆ 2004ರ ಏಪ್ರಿಲ್ 17ರಂದು ರಾಜಕೀಯ ಪ್ರಚಾರಕ್ಕಾಗಿ ತೆರಳುತ್ತಾ ಇದ್ದ ವೇಳೆ ಸಂಭವಿಸಿದ ವಿಮಾನ ದುರಂತದಲ್ಲಿ ಸೌಂದರ್ಯ ದುರ್ಮರಣ ಹೊಂದಿದ್ರು. ಈ ದುರ್ಘಟನೆಯ ವೇಳೆ ಅವರು ಗರ್ಭಿಣಿಯಾಗಿದ್ರು. ಈ ಸಂಗತಿ ನಂತರ ಬಹಿರಂಗ ಆಗಿತ್ತು. ಅಭಿಮಾನಿಗಳಿಗೆ ಮತ್ತಷ್ಟು ನೋವನ್ನುಂಟು ಮಾಡಿದೆ. ಸೌಂದರ್ಯ ಅವರ ಕೊನೆಯ ಯಶಸ್ವಿ ಚಿತ್ರಗಳಲ್ಲಿ ಸೀತಯ್ಯ ಪ್ರಮುಖವಾಗಿದೆ. YVS ಚೌಧರಿ ನಿರ್ದೇಶನದ ಈ ಚಿತ್ರದಲ್ಲಿ ನಂದಮೂರಿ ಹರಿಕೃಷ್ಣ ಹಾಗೂ ಸಿಮ್ರಾನ್ ಅವರೊಂದಿಗೆ ಅವರು ಅಭಿನಯಿಸಿದರು. 2003ರಲ್ಲಿ ಬಿಡುಗಡೆಯಾದ ಈ ಸಿನಿಮಾ ಭರ್ಜರಿ ಯಶಸ್ಸು ಕಾಣ್ತು. ಆದರೆ ಚಿತ್ರದ ಯಶಸ್ಸಿನ ಕೆಲವೇ ತಿಂಗಳ ಬಳಿಕ ಸೌಂದರ್ಯ ವಿಧಿವಶ ಆದರು. ಇನ್ನೊಂದು ವಿಷಾದಕರ ಸಂಗತಿ ಅಂದರೆ ಈ ಚಿತ್ರದ ನಾಯಕ ನಂದಮೂರಿ ಹರಿಕೃಷ್ಣ ಕೂಡ 2018ರಲ್ಲಿ ರಸ್ತೆ ಆಘಾತದಲ್ಲಿ ಮೃತಪಟ್ಟರು. ಒಂದೇ ಚಿತ್ರದಲ್ಲಿ ನಟಿಸಿದ ಇಬ್ಬರು ಪ್ರಮುಖ ಕಲಾವಿದರು ಅಪಘಾತಗಳಲ್ಲಿ ಜೀವ ಕಳೆದುಕೊಂಡಿರೋದು ಅಭಿಮಾನಿಗಳ ಮನದಲ್ಲಿ ಎಂದಿಗೂ ನೋವಿನ ನೆನಪಾಗಿ ಉಳಿದಿದೆ. ಸೌಂದರ್ಯ ಅವರು ದೇಹವಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಸಿನಿಮಾಗಳು ಮತ್ತು ಅದ್ಭುತ ಅಭಿನಯ ಸದಾಕಾಲ ಜೀವಂತ ಆಗಿರಲಿದೆ.